ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಕೇಂದ್ರ ಚುನಾವಣಾ ಆಯೋಗ ರಾಜ್ಯದಲ್ಲಿ ನಡೆಸ್ತಾ ಇರುವಂತಹ SIR ಪ್ರಕ್ರಿಯೆ ಕೇವಲ ಚುನಾವಣೆಯ ಪ್ರಕ್ರಿಯೆಯಾಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ಬಲಪಂಥೀಯ ರಾಜಕಾರಣ ಮತ್ತು ಜಾತ್ಯತೀತ ರಾಜಕಾರಣದ ಸಂಘರ್ಷದ ಕೇಂದ್ರ ಬಿಂದುವಾಗಿ ಬದಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕೇಂದ್ರ ಚುನಾವಣಾ ಆಯೋಗ ದೇಶದಾದ್ಯಂತ ನಡೆಸಿರುವಂತಹ SIR ಪ್ರಕ್ರಿಯೆಯನ್ನು ಗಟ್ಟಿಯಾಗಿ ಸಮರ್ಥಿಸಿಕೊಂಡಿರುವಂತಹ BJP ಮತ್ತು ಅದರ ಮಿತ್ರ ಪಕ್ಷಗಳು ಕರ್ನಾಟಕದಲ್ಲಿ ನಡೆಸ್ತಾ ಇರುವಂತಹ SIR ಪ್ರಕ್ರಿಯೆಯ ಬಗ್ಗೆ ಅನುಮಾನವನ್ನ ಮತ್ತು ಸಂಶಯವನ್ನ ಯಾಕೆ ವ್ಯಕ್ತಪಡಿಸ್ತಾ ಇವೆ ಅನ್ನುವಂಥ ಚರ್ಚೆ ಇಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇದೆ ಮತ್ತು ಅದು ಪ್ರಶ್ನೆಯನ್ನ ನಾವು ಕೇಳಲೇಬೇಕಾಗುತ್ತೆ. ಯಾಕೆ ಈ ಪರಿಯ ದ್ವಂದ್ವ ನಿಲುವು BJP ತಲಿತಾ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ನೋಡಿ, ದೇಶದಾದ್ಯಂತ ಕೇಂದ್ರ ಚುನಾವಣಾ ಆಯೋಗ SIR ಅನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಆ SIR ಪ್ರಕ್ರಿಯೆಯನ್ನ ಅಕ್ರಮ ನುಸುಳುಕೋರರನ್ನ ಮತಪಟ್ಟಿಯಿಂದ ತೆಗೆದುಹಾಕುವುದಕ್ಕೆ ಮಾಡ್ತಾ ಇರುವಂತಹ ಪ್ರಕ್ರಿಯೆ ಇದು ದೇಶ ಪ್ರೇಮಿಗಳೆಲ್ಲರೂ ಕೂಡ ಮೆಚ್ಚುವಂತಹ ಕಾರ್ಯ ಅನ್ನುವ ರೀತಿಯಲ್ಲಿ BJP ಮತ್ತು ಅದರ ಮಿತ್ರ ಪಕ್ಷಗಳೆಲ್ಲವೂ ಕೂಡ ಬಿಂಬಿಸುವಂಥ ಪ್ರಯತ್ನವನ್ನ ಮಾಡಿದ್ರು. ಆದರೆ ಕರ್ನಾಟಕದಲ್ಲಿ ಅದೇ ಆಯೋಗ ನಡೆಸ್ತಾ ಇರುವಂತಹ SIR ಪ್ರಕ್ರಿಯೆಯನ್ನ ವಿರೋಧಿಸ್ತಾ ಇರೋದು ಯಾಕೆ? ಮತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ BLOಗಳಿಗೆ ಒತ್ತಡ ಹೇರಿ ಅಲ್ಪಸಂಖ್ಯಾತರ ಮತದಾರರನ್ನ ಮತಪಟ್ಟಿಗೆ ಸೇರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಮಾಡಿದೆಯಲ್ಲ BJP ಮತ್ತು JDS. ಇದರ ಹಿಂದೆ ಇನ್ನೇನೋ ಇದೆಯಾ ಅಥವಾ ರಾಜಕೀಯ ಷಡ್ಯಂತ್ರ ಇದೆಯಾ, ರಾಜಕೀಯ ತಂತ್ರಗಾರಿಕೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಲೇಬೇಕಾಗತ್ತೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತಹ ವಿಷಯ ಏನು ಕೇಳಿದ್ರೆ, BJP ಮತ್ತು JDSನ ನಾಯಕರು, ಮುಖ್ಯವಾಗಿ HD ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು ಮಾಡ್ತಾ ಇರುವಂಥ ಆರೋಪಗಳನ್ನು ಗಮನಿಸಿದರೆ, ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರು ಆರೋಪವನ್ನು ಮಾಡಿರೋದು ಅದು ಏನು ಕೇಳಿದ್ರೆ ಬಹಳ ಗಂಭೀರವಾದಂಥ ವಿಷಯ. ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಮತಪಟ್ಟಿ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದನ್ನು ಹೇಳಿದ್ರು. ಹಾಗಾದರೆ ಅಲ್ಪಸಂಖ್ಯಾತರು ಈ ದೇಶದ ನಾಗರಿಕರಲ್ವಾ? ಅಲ್ಪಸಂಖ್ಯಾತರು ಅಂತ ಅಂದರೆ ಕೇವಲ ಮುಸ್ಲಿಮರ ಮಾತ್ರನ? ಅಲ್ಪಸಂಖ್ಯಾತರು ಅಂತಂದರೆ ಕ್ರಿಶ್ಚಿಯನ್ರು, ಜೈನರು, ಬೌದ್ಧರು ಮತ್ತು ಸಿಖ್ರು ಇವರೆಲ್ಲ ಅಲ್ಪಸಂಖ್ಯಾತರಲ್ವಾ? ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ನಿಮ್ಮದೇ ಪಕ್ಷದಲ್ಲಿರುವಂತಹ BJP ಅಲ್ಪಸಂಖ್ಯಾತ ಮೋರ್ಚಾ ಯಾಕಿದೆ ಅನ್ನೋದನ್ನು ಶೋಭಾ ಕರಂದ್ಲಾಜೆ ಅವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಈ ರೀತಿಯಾದಂತಹ ದ್ವೇಷ ರಾಜಕಾರಣದ ಮಾತುಗಳನ್ನು ಶೋಭಾ ಕರಂದ್ಲಾಜೆ ಅವರಾಗಲಿ, ಪ್ರಹ್ಲಾದ್ ಜೋಶಿ ಅವರಾಗಲಿ ಅಥವಾ HD ಕುಮಾರಸ್ವಾಮಿ ಅವರು ಮಾತನಾಡೋದಿಲ್ಲ ಅಂತ ಅನಿಸುತ್ತೆ. BJP ಅವರು ಇದೇ ರೀತಿಯಾಗಿ ದ್ವೇಷ ರಾಜಕಾರಣವನ್ನೇ ಮಾಡಿಕೊಂಡು ಈ ದೇಶದಲ್ಲಿ ಆಡಳಿತ ನಡೆಸಿದ್ದಾರೆ, ವಿಪಕ್ಷದಲ್ಲಿ ಕೂತಿದ್ದಾರೆ, ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದೇನೋ. ಯಾಕೆ ಕೇಳಿದ್ರೆ ಈ SIR ಪ್ರಕ್ರಿಯೆಯಲ್ಲೂ ಕೂಡ ಅವರು ಕೋಮು ಧ್ರುವೀಕರಣವನ್ನು ಸಾಧಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಇವರ ಹೇಳಿಕೆಗಳಿಂದ, ಇವರ ನಡೆನುಡಿಗಳಿಂದ ಗೊತ್ತಾಗ್ತಾ ಇದೆ. ನೋಡಿ, ಈ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡಬೇಕಾಗಿರೋದ, ಆಯೋಗವನ್ನ ಪ್ರಶ್ನೆ ಮಾಡಬೇಕಾಗಿರುವಂತಹ ಒಂದು ಪ್ರಶ್ನೆಯನ್ನ BJP ಮತ್ತು JDSನ ನಾಯಕರು ತಮಗೆ ತಾವು ಹಾಕ್ಕೊಂಡ್ರೆ ಅವರಿಗೆ ಸ್ಪಷ್ಟವಾದಂತಹ ಉತ್ತರ ಸಿಗುತ್ತೆ ಅಂತ ಅನಿಸುತ್ತೆ. ಈ BLOಗಳನ್ನ ನಿಯೋಜನೆ ಮಾಡೋದು ಕೇಂದ್ರ ಚುನಾವಣಾ ಆಯೋಗ, ಸರ್ಕಾರ ಅಲ್ಲ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಏನೇ ಅಲ್ಲಿ ಅಕ್ರಮ ಆಗಿ ನಡೆದಿದೆಯೋ ಅಥವಾ ಸಾಮೂಹಿಕ SIR ನಡೆದಿದೆಯೋ ಅದು ಇದು ಎಲ್ಲ ಚರ್ಚೆಗಳನ್ನು ಗಮನಿಸಬೇಕಾಗಿರೋದು ಚುನಾವಣಾ ಆಯೋಗ ಹೊರತು ಆಡಳಿತದಲ್ಲಿರುವಂತಹ ಪಕ್ಷಗಳಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದೇ BJP ಮತ್ತು JDS ಅಥವಾ ಮಿತ್ರ ಪಕ್ಷಗಳು ಬಿಹಾರ, ಪಶ್ಚಿಮ ಬಂಗಾಳ, ಬೇರೆ ಬೇರೆ ಕಡೆಗಳಲ್ಲಿ ಚುನಾವಣೆಯ ಪ್ರಕ್ರಿಯೆಯ ಭಾಗವಾಗಿ SIR ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಇವರ ವಿಪಕ್ಷಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಯಾಕೆ ಹಾಗಾದರೆ ಬಾಯಿ ಮುಚ್ಕೊಂಡು ಕೂತು? ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಅಲ್ಪಸಂಖ್ಯಾತರ ಅಂತಂದರೆ ನಿಮಗೆ ಈ ರೀತಿಯಾದಂತಹ ದ್ವೇಷ ಇದೆ ಅನ್ನೋದಾದರೆ ನೀವು ನಿಮ್ಮ ಪಕ್ಷದಲ್ಲಿ BJP ಅಲ್ಪಸಂಖ್ಯಾತ ಮೋರ್ಚಾ ಅಥವಾ ಈ ಥರದ್ದೆಲ್ಲವನ್ನು ಕೂಡ ನೀವು ಯಾಕೆ ಮಾಡಿ ಇಟ್ಕೊಂಡಿದ್ದೀರಿ? ಅದು ನಿಮ್ಮ ಚುನಾವಣೆಯ ಭಾಗವಾ ಅನ್ನೋದನ್ನು ನೀವು ಉತ್ತರಿಸಬೇಕಲ್ಲ ಜನರಿಗೆ, ಅಥವಾ ಅಲ್ಪಸಂಖ್ಯಾತರಿಗಾದ್ರೂ ಕೂಡ ಉತ್ತರಿಸಬೇಕಲ್ವಾ? ಇದೆಲ್ಲ ದ್ವಂದ್ವ ನಿಲುವು ಇದೆಯಲ್ಲ, ಇದೆಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ BJP ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ಬರ್ತಾ ಇರುವಂತಹ ನಿರುದ್ಯೋಗ, ಆರ್ಥಿಕ ಬಿಕ್ಕಟ್ಟು ಮತ್ತು ರೂಪಾಯಿ ಮೌಲ್ಯ ಕುಸಿತದನ್ನ
ಈ ಎಲ್ಲ ವಿಚಾರಗಳನ್ನ, ರಾಮ ಮಂದಿರದಲ್ಲಿ ಆಗಿರುವಂತಹ ಕಳ್ಳತನದ ವಿಷಯವನ್ನ ಮರೆಗೆ ಸರಿಸುವಂತಹ ಪ್ರಯತ್ನದ ಭಾಗ ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ ಅಂತ ಕಾಣಿಸುತ್ತೆ. ನೋಡಿ, ಅಕ್ರಮ ನುಸುಳುಕೋರರನ್ನ ತೆಗೆದು ಹಾಕುವುದಕ್ಕೆ SIR ಪ್ರಕ್ರಿಯೆ ನಡೀತಾ ಇದೆ ಅಂತ ಇವರು ಆರೋಪ ಮಾಡ್ತಾರೆ. ಆಮೇಲೆ ಚುನಾವಣೆಯ ತಂತ್ರಗಾರಿಕೆಯ ಭಾಗವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ಈ ರೀತಿಯಾಗಿ ಅಕ್ರಮವನ್ನ BLOಗಳಿಗೆ ಒತ್ತಡವನ್ನು ಹೇರುವುದರ ಮುಖ್ಯವಾಗಿ ನಡೆಸ್ತಾ ಇದೆ ಅನ್ನುವಂತಹ ಆರೋಪವನ್ನ ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರೆಲ್ಲರೂ ಕೂಡ ಮಾಡ್ತಾರೆ. ಹಾಗಾದ್ರೆ ಬಿಹಾರದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಿಮ್ಮದೇ ಪಕ್ಷ ಅಧಿಕಾರಕ್ಕೆ ಬಂತು ಅಥವಾ ನಿಮ್ಮ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತು, ಅಲ್ಲೂ ಕೂಡ ನೀವು ಹೀಗೆ ಮಾಡಿದ್ದ? ನೀವು ಈಗ ಏನು ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ, ಅಲ್ಲೂ ಕೂಡ ನೀವು ಇದೇ ತಂತ್ರಗಾರಿಕೆಯನ್ನು ಬಳಸ್ಕೊಂಡಿರೋದಾ? ಬಾಯಿಗೆ ಬಂದಂಗೆ ಏನೇನೋ ಮಾತಾಡೋದಲ್ಲ, ಆ ಪ್ರಕ್ರಿಯೆ ನಡೆಯೋದಕ್ಕೆ ಬಿಡಬೇಕು. ಅಫ್ಕೋರ್ಸ್ ಈಗ ಏನು ಸಾಮೂಹಿಕ SIR ಪ್ರಕ್ರಿಯೆಯನ್ನು ಮಾಡಿಸಿದ್ದಾರೆ ಅಥವಾ ಮಾಡಿದ್ದಾರೆ ಅಂತ ನೀವೇನು ಆರೋಪ ಮಾಡಿದ, ಆ ಥರದ್ದೇನಾದರೂ ನಡೆದದ್ದು ಹೌದು ಅನ್ನೋದಾದರೆ ಅದು ಚುನಾವಣಾ ಆಯೋಗದ ನಿಯಮಗಳಿಗೆ, ಕಾನೂನಿನ ನಿಯಮಗಳಿಗೆ ತದ್ವಿರುದ್ಧವಾಗಿದ್ದು ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರೋದು ಚುನಾವಣಾ ಆಯೋಗ. ಅದನ್ನು ತೆಗೆದುಕೊಳ್ಳುತ್ತೆ ಅಂತ ಅನಿಸುತ್ತೆ. ಈಗಾಗಲೇ ಇಲ್ಲಿನ ಮುಖ್ಯ ಚುನಾವಣಾಧಿಕಾರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಎಲ್ಲ BLOಗಳು ಮನೆ ಮನೆಗೆ ಹೋಗಿ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಳ್ಬೇಕು, ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋದನ್ನು ಹೇಳಿದ್ದಾರೆ, ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಷ್ಟಾಗಿಯೂ ಕೂಡ ನೀವು ದೂರನ್ನು ಕೊಡ್ತೀರಿ, ಎಲ್ಲವನ್ನು ಕೂಡ ಮಾಡ್ತೀರಿ, ಅದು ಸರಿ. ಆದರೆ ನೀವು ಇನ್ನೇನೋ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಅನ್ನುವುದು ನಿಮ್ಮ ಹೇಳಿಕೆಗಳು, ನಿಮ್ಮ ನಡೆನುಡಿಗಳಿಂದ ಗೊತ್ತಾಗ್ತಾ ಇದೆ. ಆಡಳಿತಾರೂಢ ಪಕ್ಷದನ್ನ ವಿರೋಧಿಸಿ ಆ ಪಕ್ಷದ ಮೇಲೆ ನೀವು ಪ್ರಶ್ನೆ ಮಾಡಿ ಎಲ್ಲವೂ ಸರಿ, ನೀವು ವಿಪಕ್ಷದಲ್ಲಿ ಕೂತ್ಕೊಂಡು ನೀವು ಅದನ್ನು ಮಾಡಲೇಬೇಕಾಗತ್ತೆ. ಬಟ್ ಇಲ್ಲೂ ಕೂಡ ದ್ವೇಷ ರಾಜಕಾರಣದ ಒಂದು ಮುಖ ನಿಮ್ಮ ಹೇಳಿಕೆಯಿಂದ, ನಿಮ್ಮ ನಡೆನುಡಿಗಳಿಂದ ಗೊತ್ತಾಗ್ತಾ ಇದೆ. ಕೋಮು ಧ್ರುವೀಕರಣವನ್ನು ಸೃಷ್ಟಿಸುವಂತಹ, ಧಾರ್ಮಿಕ ಧ್ರುವೀಕರಣವನ್ನು ಸೃಷ್ಟಿಸುವಂತಹ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಅಕ್ರಮ ವಲಸಿಗರು, ಆಮೇಲೆ ಬಾಂಗ್ಲಾದೇಶದವರು, ಅವರೆಲ್ಲರ ಮತದಾರರ ಹೆಸರುಗಳನ್ನು ಮತಪಟ್ಟಿಯಿಂದ ತೆಗೆದುಹಾಕುವಂತಹ ಪ್ರಕ್ರಿಯೆ SIR ಅನ್ನೋದನ್ನು ನೀವು ಸಮರ್ಥಿಸಿಕೊಳ್ತಾ ಇದ್ದೀರಿ. ಅದನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ. ಯಾರೆಲ್ಲ ತೀರ್ಕೊಂಡಿದ್ರು ಅವ್ರ ಹೆಸರುಗಳನ್ನು ಕೂಡ ಸೇರಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಹಾಗಾದ್ರೆ ಈ ಹಿಂದಿನ ಚುನಾವಣೆಗಳಲ್ಲಿ ನೀವು ಗೆದ್ರಲ್ಲ, ಅವರೆಲ್ಲ ನೀವು ಗೆದ್ದಿರೋದಕ್ಕೆ ಆ ಅಕ್ರಮ ನುಸುಳುಕೋರರು ಮತ್ತು ಬಾಂಗ್ಲಾದೇಶದ ಅಕ್ರಮ ವಲಸೆಗಾರರು ನಿಮಗೆ ಮತ ಹಾಕಿ ನೀವು ಗೆದ್ದಿರೋದು. ಹಾಗಾದ್ರೆ ಇದನ್ನು ಪ್ರಶ್ನೆ ಮಾಡಬೇಕಲ್ಲ. ರಾಜ್ಯ BJPಯ ಮತ್ತು JDSನ ಮೈತ್ರಿ ಏನಿದೆ ಅದು ತಳಿತಾ ಇರುವಂತಹ ನಿಲುವು ಮತ್ತು ಈ ರೀತಿಯ ಆರೋಪಗಳನ್ನು ಪ್ರಜಾಪ್ರಭುತ್ವಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ನಾವಿಲ್ಲಿತ್ತು ಪ್ರಶ್ನೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಆಡಳಿತಾತ್ಮಕ ವಿಷಯಗಳಿಗೆ ಮತ್ತು ಪ್ರಜಾಪ್ರಭುತ್ವದ ವಿಷಯಗಳಿಗೆ ಎಷ್ಟು ಅಪಾಯಕಾರಿ ಅನ್ನುವುದನ್ನು ನಾವಿಲ್ಲಿ ತಿಳಿಬೇಕಾಗತ್ತೆ. ಹಾಗಾಗಿ ಈ ರೀತಿಯ ರಾಜಕಾರಣವನ್ನು, ಪ್ರಜಾಪ್ರಭುತ್ವ ಮತ್ತು ಧರ್ಮನಿರಪೇಕ್ಷತೆಯನ್ನು ಎತ್ತಿ ಹಿಡಿಯುವಂತಹ ಶಕ್ತಿಗಳು ಪ್ರಬಲವಾಗಿ ಪ್ರಶ್ನಿಸಬೇಕಾಗತ್ತೆ. ಇಲ್ಲದೇ ಇದ್ದರೆ ಇಂತಹ ರಾಜಕಾರಣವನ್ನು, ಇಂತಹ ದ್ವೇಷ ರಾಜಕಾರಣವನ್ನು ಮತ್ತೆ ಮತ್ತೆ ನಾವು ನೋಡಿಕೊಂಡು ಅದರ ಜೊತೆಗೆ ಪಾಲುದಾರರಾಗಿಯೇ ಬದುಕಬೇಕಾಗತ್ತೆ ಅನ್ನೋದನ್ನು ನಾವು ಎಲ್ಲಿಯ ತನಕ ಅರ್ಥ ಮಾಡಿಕೊಳ್ಳೋದಿಲ್ವೋ, ನಾವು ಇವರು ಏನೇನು ಮಾಡ್ತಾರೋ ಅದನ್ನೆಲ್ಲವನ್ನು ಕೂಡ ಸಹಿಸಿಕೊಂಡು ಬದುಕಬೇಕಾಗತ್ತೆ. ಏನೇನು ಈ ಸಾಮೂಹಿಕ SIR ಅದು ಇದು ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಿ ಅನ್ನುವುದೇ ನಮ್ಮ ಆಗ್ರಹ. ಬಟ್ ಈ ಒಂದು ಆರೋಪದ ಜೊತೆಗೆ ನೀವಿನ್ನೇನೋ ಕೋಮು ಧ್ರುವೀಕರಣ ರಾಜಕಾರಣವನ್ನು ಮಾಡ್ತೀರಿ ಅನ್ನೋದಾದರೆ ಅದಕ್ಕೆ ಇಡೀ ರಾಜ್ಯದ ಜನರ ಆಕ್ರೋಶ ಮತ್ತು ವಿರೋಧ ಇದೆ ಅನ್ನುವುದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ TV ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮಗೆ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.